ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದ್ರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಹಾಗಾದ್ರೆ ಈ ಬಂಜೇತನಕ್ಕೆ ಕಾರಣ ಏನು? ಇದಕ್ಕಿರುವ IVF ನಂತ ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿ? ಇನ್ನು ಯಾವೆಲ್ಲ ಚಿಕಿತ್ಸೆ ಆಯ್ಕೆಗಳಿವೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಫಿನಿಕ್ಸ್ ವುಮೆನ್ ಅಂಡ್ ಕಾರ್ಡಿಯಾಕ್ ಸೆಂಟರ್, ಜಯನಗರ, ಬೆಂಗಳೂರಿನಲ್ಲಿ ಕ್ಲಿನಿಕಲ್ ಡೈರೆಕ್ಟರ್ ಹಾಗೂ ಲೀಡ್ IVF ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಅಪೂರ್ವ ಪುಲ್ಲಂ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್ ಡಾಕ್ಟರ್, ಈಗಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ಕಾಮನ್ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲರಲ್ಲೂ ಇದು ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಡಾಕ್ಟರ್, ಅಂದ್ರೆ ಈ ಇನ್ಫರ್ಟಿಲಿಟಿಗೆ ಕಾರಣ ಏನು ಅನ್ನುವಂಥದ್ದು ಚರ್ಚೆಗಳು ನಡೀತಾನೆ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೀವೇ ಆಕ್ಚುಲಿ ಇದಕ್ಕೆ ಎಲ್ಲ ಕಾಸಸ್ಸನ್ನು ಇಂಟ್ರಡಕ್ಷನ್ ಅಲ್ಲಿ ಹೇಳಿದಿರ. ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್, ಸ್ಟ್ರೆಸ್ ಪ್ಯಾರಾಮೀಟರ್ಸು, ಸ್ಲೀಪ್ ಸರಿಯಾಗಿ ಇಲ್ದಿರ ಇರೋದು. ಬಟ್ ಎಲ್ಲ ಫ್ಯಾಕ್ಟರ್ಸ್ಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ನಾವು ನೋಡಿದ್ರೆ ಏಜ್ ಪ್ಯಾರಾಮೀಟರು. ಅಂದರೆ ಮುಂಚಿನ ಕಾಲದಲ್ಲಿ ನಾವು ನೋಡಿದ್ರೆ 25 ಇಯರ್ಸ್ ತನಕ ಆಲ್ರೆಡಿ ಕೆದಟ್ ಅವ್ರಿಗೆ ಒಬ್ಬರು ಇಬ್ಬರು ಮಕ್ಕಳು ಆಗೋಗ್ತಾ ಇದ್ರು. ಬಟ್ ಈಗ ನಾವು 30 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋದಾಗಲಿ, ಆರ್ ಕೆಲವರು 30-35 ಇಯರ್ಸ್ ಆದಮೇಲೆ ಮದುವೆ ಪ್ಲ್ಯಾನ್ ಮಾಡೋದಾಗಲಿ, ಬಿಕಾಸ್ ಕೆರಿಯರ್ ಓರಿಯೆಂಟೇಷನಲ್ಲಿ, ವರ್ಕ್ ರಿಲೇಟೆಡ್ ಇಂಥ ಸ್ಟ್ರೆಸ್ ಪ್ಯಾರಾಮೀಟರ್ಸ್ ಎಲ್ಲ ಇಂದ ಮಿನಿಮಮ್ ಏಜ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡೋಕ್ಕೇ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದರಿಂದ ಏಜ್ ಪ್ಯಾರಾಮೀಟರಿಂದ ನಮಗೆ ಏನೇನು ಇಶ್ಯೂಸ್ ಆಗ್ತಾ ಇದೆಯೋ, ಫರ್ಟಿಲಿಟಿ ರಿಲೇಟೆಡ್ ಕನ್ಸರ್ನ್ಸು, ಪ್ರೆಗ್ನೆನ್ಸಿ ಚಾನ್ಸಸ್ ನ್ಯಾಚುರಲ್ ಆಗಿ ಏನಾಗಬೇಕು ಅದರದ್ದೆಲ್ಲ ಪ್ರಾಬಬಿಲಿಟೀಸ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಎಸ್ ಡಾಕ್ಟರ್, ನೀವು ಹೇಳಿದ್ದು ವೆರಿ ರೈಟ್. ಯಾಕಂದ್ರೆ ಬದಲಾದ ಜೀವನ ಶೈಲಿಯಿಂದ ಪ್ಲಾನ್ ಮಾಡೋದೇ ಡಿಲೇ ಆಗುತ್ತೆ. ಮತ್ತೆ ಅದರಲ್ಲಿ ಸಮಸ್ಯೆಗಳಿದ್ರೆ ಅದು ಗೊತ್ತಾಗೋದಕ್ಕೆ ಮತ್ತೊಂದು ವರ್ಷ, ಇನ್ನು ಕೃತಕ ರೀತಿಯಲ್ಲಿ ಬೇರೆ ರೀತಿ ಚಿಕಿತ್ಸೆ ತಗೊಳ್ಬೇಕಂದ್ರೆ ಅದಕ್ಕೊಂದಿಷ್ಟು ವರ್ಷ, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಡಾಕ್ಟರ್, ಅಂದ್ರೆ ಇವಾಗ ಏನಾದ್ರೂ ನಮ್ಮ ಫರ್ಟಿಲಿಟಿಯಲ್ಲಿ ಏರುಪೇರು ಇದೆ ಅಂತ ಗೊತ್ತಾಗೋದಕ್ಕೆ ಮುಂಚೆನೆ ಏನಾದ್ರೂ ಚಿಕಿತ್ಸೆಗಳಿರುತ್ತಾ? ಅದು ಹೆಣ್ಣಾಗ್ಲಿ ಅಥವಾ ಗಂಡಸರಲ್ಲೂ ಕೂಡ ಅದರ ಪ್ರಕಾರ ಅವ್ರು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ? ಅಬ್ಸಲ್ಯೂಟ್ಲಿ. ಇದಕ್ಕೆ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತ ನಾವು ಅದನ್ನೇ ಹೇಳ್ತೀವಿ. ಅಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕೆ ಮುಂಚೆನೆ ಕಿದಟ್ ವೈಫ್ ಅಲ್ಲಿನೂ ಹಸ್ಬೆಂಡ್ ಅಲ್ಲಿನೂ ಕಿದಟ್ ಹೆಲ್ತ್ ಪ್ಯಾರಾಮೀಟರ್ಸ್ ಹೆಂಗಿದೆ, ಪ್ರೆಗ್ನೆನ್ಸಿ ಬರಲಿಕ್ಕೆ ಇಬ್ಬರು ಕಡೆಯಿಂದ ಫ್ಯಾಕ್ಟರ್ಸ್ ಹೆಲ್ದಿಯಾಗಿ ಇದೆಯಾ ಇಲ್ವಾ ಅನ್ನೋದು ಕೆಲವೊಂದು ಬೇಸಿಕ್ ಟೆಸ್ಟ್ ನಾವು ಮಾಡ್ತೀವಿ. ಈ ಫ್ಯಾಕ್ಟರ್ಸ್ ನೋಡಿಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಅಂದರೆ ಫರ್ಟಿಲಿಟಿ ವಿಂಡೋ ಇದು ತುಂಬ ಇಂಪಾರ್ಟೆಂಟು. ಅಂದರೆ ಕಿದಟ್ ಒಂದ್ಸತಿ ಓವ್ಯುಲೇಷನ್ ಆದಮೇಲೆ, ಎಗ್ ರಿಲೀಸ್ ಆದಮೇಲೆ ವೈಫ್ ಆರ್ ಫೀಮೇಲ್ ಪಾರ್ಟ್ನರಲ್ಲಿ ಅವ್ರ ಬಾಡಿ ಒಳಗಡೆ ಒಂದು ದಿವಸ ಮಾತ್ರ ಆ ಎಗ್ಗೆ ಜೀವನ ಅನ್ನೋದಿರುತ್ತೆ. ಸೊ ಈ ಟೈಮ್ ಒಳಗಡೆನೆ ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದರೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ, ಇಲ್ಲಾಂದರೆ ಆ ತಿಂಗಳು ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗೋಗುತ್ತೆ. ಸೊ ಹಾಗಾಗಿ ಒಂದು ಕಪಲ್ಗೆ ಅವ್ರ ಬಾಡಿ ಪ್ಯಾಟರ್ನ್ ಮೂಲಕ ಯಾವ ಡೇಸಲ್ಲಿ ಇಂಟಿಮೇಟ್ ಆದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅನ್ನೋದು ನಾವು ಇನ್ಫಾರ್ಮ್ ಮಾಡ್ತೀವಿ. ಅದನ್ನೇ ನಾವು ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ಇನ್ಫರ್ಟಿಲಿಟಿಯನ್ನ ನೋಡೋದು ಇದೇ ರೀತಿಯಾಗ ಡಾಕ್ಟರ್, ಅಥವಾ ಯಾವ ರೀತಿ ವಿಧಾನಗಳಿದೆ ಇನ್ಫರ್ಟಿಲಿಟಿಯನ್ನ ನೋಡೋದಕ್ಕೆ ಅಂತ? ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಡೆಫಿನೆಟ್ಲಿ ಈಸ್ ವೆರಿ ವೆರಿ ಕಾಮನ್ ಫ್ಯಾಕ್ಟರ್. ಬಿಕಾಸ್ ಕಿದಟ್ ಪ್ರತಿ ತಿಂಗಳು ಒಂದು ಫಿಮೇಲ್ ಪಾರ್ಟ್ನರ್ಗೆ ಅವ್ರ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ ಅವ್ರ ಬೈನ್ ಕಡೆಯಿಂದ ಕಿದಟ್ ಕೆಲವು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಬೇಕು. FSH, LH ಅಂತ ಹೇಳ್ತೀವಿ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್. ಈ ಎರಡು ಹಾರ್ಮೋನ್ಸು ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಓವ್ಯುಲೇಷನ್ ಅನ್ನೋದು ಆಗಿ ಆ ತಿಂಗಳು ಏದರ್ ಪ್ರೆಗ್ನೆನ್ಸಿ ಬರೋದಾಗಲಿ ಅಥವಾ ಕರೆಕ್ಟಾಗಿ ಪೀರಿಯಡ್ ಬರೋದಾಗಲಿ ಎರಡರಲ್ಲಿ ಯಾವುದೋ ಒಂದು ರೀತಿ ಆಪ್ಷನ್ ಆಗುತ್ತೆ. ಇನ್ ಕೇಸ್ ಈ FSH, LH ಹಾರ್ಮೋನ್ಸ್ ಅಲ್ಲಿ ಅಬ್ನಾರ್ಮ್ಯಾಲಿಟೀಸ್ ಇದ್ರೂ ಅವ್ರ ಬಾಡಿ ಒಳಗಡೆ ಫೀಮೇಲ್ ಪಾರ್ಟ್ನರಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿದ್ರೆ ಅದನ್ನೇ ನಾವು PCOS ಅಂತ ಹೇಳ್ತೀವಿ. ಸೊ ಈ ಫ್ಯಾಕ್ಟರ್ಸ್, ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ದಟ್ ಈಸ್ ವೆನ್ ಪೀರಿಯಡ್ಸ್ ಅನ್ನೋದು ಇರೆಗ್ಯುಲರ್ ಆಗುತ್ತೆ. ಕೆಲವರಿಗೆ ಎದರ್ ತುಂಬ ಬೇಗ ಪೀರಿಯಡ್ ಬರೋದಾಗಲಿ ಅಥವಾ ತುಂಬ ಲೇಟಾಗಿ ಪೀರಿಯಡ್ ಬರೋದಾಗಲಿ.
ಸೊ ಇದನ್ನು ನಾವು ಯಾವುದರಲ್ಲಿ ಅಬ್ನಾರ್ಮಲು ಯಾವ ಟೈಮ್ ನಾವು ಡಾಕ್ಟರ್ಗೆ ಹೋಗಬೇಕು ಅಂದರೆ ಎನಿಥಿಂಗ್ ವಿಚ್ ಇಸ್ ರೇಂಜಿಂಗ್ ಬಿಟ್ವೀನ್ 25 to 35 ಡೇಸ್ ಆಫ್ ಸೈಕಲ್. ಈಗ ನಾವು ರೆಗ್ಯುಲರ್ ಆಗಿ 30 ಡೇಸ್ ಪೀರಿಯಡ್ ಬರುತ್ತೆ ಅಂತ ಅಂದರೆ 28 ದಿವಸಕ್ಕೆ ಪೀರಿಯಡ್ ಬಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಸೊ ಸೈಕಲ್ 25 ಡೇಸ್ ಟು 35 ಡೇಸ್ ಮಧ್ಯದಲ್ಲಿ ರೇಂಜಲ್ಲಿದ್ದರೆ ಈ ಟೈಮಲ್ಲಿ ಇಟ್ ಇಸ್ ವಾಟ್ ವಿ ಕನ್ಸಿಡರ್ ಆಸ್ ಅ ರೆಗ್ಯುಲರ್ ಪೀರಿಯಡ್. 35 ಡೇಸ್ಗಿಂತ ಜಾಸ್ತಿ ಡಿಲೇ ಆದ್ರೂ ಅಥವಾ 25 ಡೇಸ್ಗಿಂತ ಬೇಗ ಪೀರಿಯಡ್ ಬಂದ್ರೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ ದಟ್ ಆ ಟೈಮಲ್ಲಿ ನಾವು ಟೆಸ್ಟಿಂಗ್ ಮಾಡಬೇಕು ಅಂತ. 3 ಮೇನ್ ಹಾರ್ಮೋನ್ಸ್ ನಾವು ಟೆಸ್ಟಿಂಗ್ ಮಾಡಬೇಕು ಅಂದರೆ ಒಂದು ಥೈರಾಯ್ಡ್, TSH ಅಂತ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. TSH ಮಾಡಿಸ್ಬೇಕು. ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಹಾರ್ಮೋನ್ ಬಂದು ದಟ್ AMH ಅಂತ. AMH ಅಲ್ಲಿ ದಟ್ ನಾವು PCOSಗೆ, ಈಗ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಅಥವಾ ನೀರಿನ ಗುಳ್ಳೆ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಈ PCOSಗೆ ಗೊತ್ತಾಗಲಿಕ್ಕೆ AMH ಅನ್ನೋದು ಇಸ್ ಅ ಗುಡ್ ಹಾರ್ಮೋನ್ ಆರ್ ಅ ಬ್ಲಡ್ ಟೆಸ್ಟ್ ದಟ್ ವಿ ಕ್ಯಾನ್ ಗೆಟ್ ಇಟ್ ಡನ್. ಸೊ ಈ IVF ಅನ್ನ ನೀವು ಯಾವ ರೀತಿ ನೋಡ್ತೀರಿ? ಅಂದ್ರೆ ಇನ್ನೂ ಪ್ರಶ್ನೆಗಳಿರೋದು ಇದರ ಸಕ್ಸಸ್ ರೇಟ್ ಬಗ್ಗೆ. ಅಂದ್ರೆ ಯೂಸರ್ಸ್ ಜಾಸ್ತಿ ಆಗಿದ್ದಾರೆ, ತುಂಬಾ ಜನ ಅಫೋರ್ಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ಸಕ್ಸಸ್ ರೇಟ್ ಯಾವ ರೀತಿಯಾಗಿ ಬೆಳೆದು ಬಂದಿದೆ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಹೆಚ್ಚಾಗಬಹುದು ಅಂತ? ಸೊ IVF ಪ್ರೊಸೆಸ್ಸಲ್ಲಿ, ಸೊ IVFಗೆ ಹೋಗೋದಕ್ಕೆ ಮುಂಚೆ ದಟ್ ಬೇಸಿಕ್ ಪ್ರೆಗ್ನೆನ್ಸಿ ಆಗಬೇಕು ಬಾಡಿ ಒಳಗಡೆ ಅಂತ ಅಂದರೆ 4 ಸ್ಟೆಪ್ಸ್ ಆಗಬೇಕು. ಒಂದು, ಓವರಿಯಿಂದ ಅಂದರೆ ಅಂಡಾಶಯದಿಂದ ರಿಲೀಸ್ ಆಗಿರೋದು ಅಂಡಾಣು ಏನಿರುತ್ತೋ ಟ್ಯೂಬ್ ಅಂಡಾಣುನ ಇಟ್ಕೋಬೇಕು. ಸೆಕೆಂಡ್, ಸ್ಪರ್ಮ್ ಹೋಗಿ ಎಗ್ ಜೊತೆ ಫರ್ಟಿಲೈಸ್ ಮಾಡಬೇಕು. 3ನೇ ಫ್ಯಾಕ್ಟರು, ಈ ಭ್ರೂಣ ಏನಾಗಿದ್ರೂ ಫಾರ್ಮ್ ಆಗುತ್ತೋ ಆ ಭ್ರೂಣ ಗರ್ಭಕೋಶದ ಒಳಗಡೆ ಬಂದು ಕಚ್ಕೋಬೇಕು ಅವ್ರ ಇಂಪ್ಲಾಂಟ್ ಆಗಬೇಕು. ಆವಾಗಲೇ ಈ 3 ಸ್ಟೆಪ್ಸ್ ನಮಗಾದರೆ ಆವಾಗಲೇ ಪ್ರೆಗ್ನೆನ್ಸಿ ಆಗುತ್ತೆ. ನ್ಯಾಚುರಲಿ ನಮ್ಮ ಬಾಡಿ ಪ್ಯಾಟರ್ನ್ಗೆ ಈ 3 ಸ್ಟೆಪ್ಸು ಕನ್ಸಿಕ್ಯೂಟಿವ್ ಆಗಿ ಆಗಬೇಕು ಅಂದರೆ ಅದರದ್ದು ಪಾಸಿಬಿಲಿಟಿ ಬರೀ 5% ಅಷ್ಟೇ. ಒಂದು ತಿಂಗಳಿಗೆ ಎಲ್ಲ ಫ್ಯಾಕ್ಟರ್ಸ್ ಹೆಲ್ದಿಯಾಗಿದ್ರೂ ನ್ಯಾಚುರಲಿ 5 to 10% ಮಾತ್ರ ನಮ್ಮ ಏಜ್ ಪ್ಯಾರಾಮೀಟರ್ ಮೇಲೆ ಪ್ರಾಬಬಿಲಿಟಿ ಇರುತ್ತೆ. ಸೊ IVF ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ 3 ಫ್ಯಾಕ್ಟರ್ಸ್ ಒಳಗಡೆ 2 ಫ್ಯಾಕ್ಟರ್ಸ್ನ ಅಂದರೆ ಫಸ್ಟ್ 2 ಸ್ಟೆಪ್ಸ್ನ ಎಕ್ಸ್ಟರ್ನಲಿ ಅಂದರೆ ಬಾಡಿ ಆಚೆನೇ ನಾವು ಅಸಿಸ್ಟ್ ಮಾಡಿ, ಹೆಲ್ಪ್ ಮಾಡಿ, ಭ್ರೂಣ ಡೈರೆಕ್ಟಾಗಿ ಫಾರ್ಮ್ ಮಾಡಿ ಭ್ರೂಣನ ಗರ್ಭಕೋಶದೊಳಗಡೆ ಹಾಕ್ತೀವಿ. ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಈ ಲಾಸ್ಟ್ ಸ್ಟೆಪ್ ಅಂದರೆ ಇಂಪ್ಲಾಂಟೇಷನ್ ಅನ್ನೋದು ಏನು ಸ್ಟೆಪ್ ಇದೆಯೋ ಈ ಸ್ಟೆಪ್ಪನ್ನು ಬಾಡಿ ಪ್ಯಾಟರ್ನ್ ಮೇಲೇ ಇನ್ನೂ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟೇ ಟೆಕ್ನಾಲಜಿ ಯೂಸ್ ಮಾಡಿದ್ರೂ, ಎಷ್ಟೇ ಮೆಡಿಕೇಶನ್ಸ್ ಯೂಸ್ ಮಾಡಿದ್ರೂ ಈ ಅಲ್ಟಿಮೇಟ್ ಇಂಪ್ಲಾಂಟೇಷನ್ ಅನ್ನೋದು ಸ್ಟೆಪ್ ಮಾತ್ರ ನಮ್ಮದು ಬಾಡಿ ಹೆಲ್ತ್ ಮೇಲೆ, ಏಜ್ ಮೇಲೆ, ಗರ್ಭಕೋಶದ ಸ್ಟ್ರೆಂತ್ ಮೇಲೆ ಆ್ಯಂಡ್ ಭ್ರೂಣದ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದ್ಯಾಟ್ ಈಸ್ ದ ರೀಸನ್ ವೈ ನಾವು IVF ಅಲ್ಲಿ 100% ಸಕ್ಸಸ್ ಅನ್ನೋದು ಇನ್ನೂ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. 30% ಸಕ್ಸಸ್ ಆಗತ್ತಾ, 70%, 80% ಇಂಪ್ಲಾಂಟೇಷನ್ ರೇಟ್ ಆಗತ್ತಾ ಅನ್ನೋದು ಮೇನ್ ಡಿಪೆಂಡ್ ಆಗಬೇಕಾಗಿರೋದು ಏಜ್ ಆಫ್ ದ ಫೀಮೇಲ್ ಪಾರ್ಟ್ನರ್ ಆ್ಯಂಡ್ ಸ್ಪರ್ಮ್ ಪ್ಯಾರಾಮೀಟರ್ ಸ್ಟ್ರೆಂತ್. ಈ 2 ಫ್ಯಾಕ್ಟರ್ಸು ಎಷ್ಟು ಹೆಲ್ದಿ ಆಗಿದ್ರೆ ಆ್ಯಂಡ್ ಅಫ್ಕೋರ್ಸ್ ಗರ್ಭಕೋಶ ಅನ್ನೋದು ಹೆಲ್ದಿ ಆಗಿರಬೇಕು. ಅಡಿನೋಮಯೋಸಿಸ್ ಆಗಲಿ, ಫೈಬ್ರಾಯ್ಡ್ಸ್ ಆಗಲಿ, ಪಾಲಿಪ್ ಆಗಲಿ, ಇಂಥ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಈ ಪ್ರೆಗ್ನೆನ್ಸಿ ಚಾನ್ಸಸ್ ಅವ್ರ ಇಂಪ್ಲಾಂಟೇಷನ್ ಚಾನ್ಸಸ್ ಅನ್ನೋದು ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇನ್ನು IVFನ ಆಯ್ಕೆ ಮಾಡ್ಕೊಂಡಿರೋ ಸಾಕಷ್ಟು ಕಪಲ್ಸ್ ಏನಂತಂದ್ರೆ ಅವ್ರಿಗೆ 10 ಕಡೆ ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ, ಯಾವುದನ್ನ ಚಾಯ್ಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ, ಸಾಕಷ್ಟು ಟೆಕ್ನಿಕಲ್ ಟರ್ಮ್ಸ್ ಅರ್ಥ ಕೂಡ ಆಗೋದಿಲ್ಲ. ಸೊ ಯಾವುದು ಕಡಿಮೆ ಇರುತ್ತೋ ಅದನ್ನ ಮಾಡಿಸ್ಕೊಂಡು ನೋಡೋಣ, ಮತ್ತೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟ್ರೈ ಮಾಡೋಣ, ಈ ರೀತಿ ತಗೊಳ್ತಿರ್ತಾರೆ. ಸೊ ಮಲ್ಟಿಪಲ್ ಟೈಮ್ಸ್ IVF ಟ್ರೈ ಮಾಡೋದ್ರಿಂದ ಪ್ರೊಬಾಬಿಲಿಟಿ ಏನಾದ್ರೂ ಕಡಿಮೆ ಆಗ್ತಾ ಹೋಗುತ್ತಾ? ಯಾವ ರೀತಿ ಅಂದ್ರೆ ಬೆಟರ್ ಕ್ವಾಲಿಟಿ IVFಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣಗಳು? ಈಚ್ ಪ್ಲಾಟ್ಫಾರ್ಮ್ ಹ್ಯಾಸ್ ಇಟ್ಸ್ ಓನ್ ಕ್ರೆಡಿಬಿಲಿಟಿ ಆರ್ ಅದರಲ್ಲಿ ಇರೋದು ಶೋಸಲ್ಲಾಗಲಿ ಆರ್ ಅದರಲ್ಲಿ ಇರೋದು ಇನ್ಫಾರ್ಮೇಷನಲ್ಲಾಗಲಿ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ನೀಶ್ ಆರ್ ಅನ್ ಅಡ್ವಾಂಟೇಜ್. ಅದೇ ರೀತಿ ನಾವು ಪ್ರೊಸೀಜರ್ಸ್ ಮಾಡಿದಾಗ್ಲೂ ಸರ್ಟನ್ ಬೇಸಿಕ್ ಪ್ಯಾರಾಮೀಟರ್ಸ್ ಅಂದರೆ ನಾವು ಎಗ್ಸು ಬೆಳವಣಿಗೆ ಆಗಲಿಕ್ಕೆ IVF ಅಲ್ಲಿ ಏನು ಇಂಜೆಕ್ಷನ್ಸ್ ಯೂಸ್ ಮಾಡ್ತೀವೋ, ಎಂಬ್ರಿಯೋಸ್ನ ಕಲ್ಚರ್ ಮಾಡಲಿಕ್ಕೆ ಯಾವ ರೀತಿ ಮೀಡಿಯಾ ಯೂಸ್ ಮಾಡ್ತೀವೋ, ಯಾವ ರೀತಿ ಇನ್ಕ್ಯುಬೇಟರ್ಸ್ ಯೂಸ್ ಮಾಡ್ತೀವೋ, ಯಾವ ರೀತಿ ಮೆಷಿನ್ನ ಸ್ಪರ್ಮ್ ಎಗ್ಗು ಇಂಜೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವೋ, ಆಲ್ ಆಫ್ ದೀಸ್ ಫ್ಯಾಕ್ಟರ್ಸು ನಮಗೆ ಪ್ರೆಗ್ನೆನ್ಸಿ ರೇಟ್ ಇನ್ಕ್ರೀಸ್ ಮಾಡಲಿಕ್ಕೆ ಆರ್ ಮಿಸ್ಕ್ಯಾರೇಜಸ್ ರೇಟ್ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ಪ್ರಾಬಬ್ಲಿ ದ ರೀಸನ್ ವೈ ಕೆಲವು ಸೆಂಟರ್ಸಲ್ಲಿ ಕಾಸ್ಟಿಂಗ್ ಒಂಚೂರು ಕಡಿಮೆ ಇರ್ಬೋದು, ಕೆಲವು ಸೆಂಟರ್ಸಲ್ಲಿ ಕಾಸ್ಟಿಂಗ್ ಒಂಚೂರು ಜಾಸ್ತಿ ಇರ್ಬೋದು. ಬಿಕಾಸ್ ಅಲ್ಟಿಮೇಟ್ಲಿ ಪ್ರೆಗ್ನೆನ್ಸಿ ನಿಲ್ಲೋದು ಆರ್ ಹೆಲ್ದಿ ಬೇಬಿ ಹುಟ್ಟೋದು ಅನ್ನೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಕಮಿಂಗ್ ಟು ದ ಫ್ಯಾಕ್ಟ್ ಆಫ್ ಮಲ್ಟಿಪಲ್ IVF ಮಾಡಬೇಕು ಅಂತ ಅಂದರೆ ಬಾಡಿಗೆ ಇದಕ್ಕೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ, ಅಥವಾ ನಾವು ಮಲ್ಟಿಪಲ್ ಸೈಕಲ್ಸ್ ಮಾಡ್ತಾ ಹೋದರೆ ನಮ್ಮ ಬಾಡಿ ಒಳಗಡೆ ಇರೋದು ಎಗ್ಸು ಕಡಿಮೆ ಆಗೋಗತ್ತಾ? AMH ಕಡಿಮೆ ಇರೋದವ್ರಿಗೆ IVF ಮಾಡ್ಕೊಂಡಿದ್ರೆ ಇನ್ನೂ AMH ಕಡಿಮೆ ಆಗೋಗತ್ತಾ ಅನ್ನೋದು ಇಸ್ ಅ ವೆರಿ ಕಾಮನ್ ಕ್ವೆಶ್ಚನ್.
ಸೊ ಈಗ ಸ್ಪರ್ಮ್ ಎಜಾಕ್ಯುಲೇಟ್ ಆಗಿದೆ ಅಂದ್ಕೊಳ್ಳಿ, ಒಂದು 20 ಮಿಲಿಯನ್ ಸ್ಪರ್ಮ್ ಪರ್ ಎಜಾಕ್ಯುಲೇಟ್ ಇರುತ್ತೆ. ಆ 20 ಮಿಲಿಯನ್ ಸ್ಪರ್ಮಲ್ಲಿ ಒಂದು ಸ್ಪರ್ಮ್ ಮಾತ್ರನೇ ಎಗ್ನ ಫರ್ಟಿಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತಕ್ಕಿದ್ದು 19 ಮಿಲಿಯನ್ ಸ್ಪರ್ಮ್ಸ್ ಆರ್ ದಟ್ ರೆಸ್ಟ್ ಎವ್ರಿಥಿಂಗ್ ಎಲ್ಸ್ ಡಿಸ್ಕಾರ್ಡ್ ಆಗೋಗುತ್ತೆ ಆರ್ ಅಬ್ಸಾರ್ಬ್ ಆಗೋಗುತ್ತೆ. ಅದೇ ರೀತಿ ಈವನ್ ಇನ್ ಅ ಫೀಮೇಲ್ ಬಾಡಿ ಆಲ್ಸೋ ಎವ್ರಿ ಮಂತ್ ಆಲ್ದೋ ನಿಮಗೆ ಒಂದೇ ಎಗ್ ಓವ್ಯುಲೇಟ್ ಆದ್ರೂ ಅಟ್ಲೀಸ್ಟ್ 1000 to 10,000 ಎಗ್ಸ್ ಡಿಜೆನರೇಟ್ ಆಗುತ್ತೆ. ಸೊ ದಟ್ ಮೀನ್ಸ್ ದಟ್ ನೀವು IVF ಮಾಡಿಸ್ಕೊಂಡಿದ್ರು ಮಾಡ್ಕೊಂಡಿಲ್ಲ ಅಂತ ಅಂದ್ರೂ, ಮಾತ್ರೆ ತೊಗೊಂಡಿಲ್ಲ ಅಂತ ಅಂದ್ರೂ ಪರ್ ತಿಂಗಳು ನಿಮಗೆ ಇಷ್ಟು ಸೆಟ್ ಆಫ್ ಎಗ್ಸ್ ಅನ್ನೋದು ಅಬ್ಸಾರ್ಬ್ ಆಗೋಗುತ್ತೆ ಬಾಡಿಯಲ್ಲಿ, ಅಂದರೆ ಡೆಸ್ಟ್ರಾಯ್ ಆಗೋಗುತ್ತೆ. ಸೊ ವೆನೆವರ್ ನಾವು ಇಂಜೆಕ್ಷನ್ಸ್ ಕೊಟ್ಟು ಮೆಡಿಕೇಷನ್ಸ್ ಕೊಟ್ಟು IVF ಟ್ರೈ ಮಾಡಿದ್ದಾಗ ಈ ಡೆಸ್ಟ್ರಾಯ್ ಆಗಬೇಕಾಗಿರೋದು ಎಗ್ಸಿಂದಾನೇ ನಾವು ಸಪೋರ್ಟ್ ಕೊಟ್ಬಿಟ್ಟು ಇಂಜೆಕ್ಷನ್ಸ್ ಮೂಲಕ ವಿ ವಿಲ್ ಟೇಕ್ ದ ಬೆಟರ್ ಕ್ವಾಲಿಟಿ ಎಗ್ಸ್. ಸೊ ಪ್ರೊಸೀಜರ್ ಮಲ್ಟಿಪಲ್ ಟೈಮ್ಸ್ ಮಾಡಿಸಿರೋದ್ರಿಂದ, ಅಂದರೆ IUI ಟ್ರೀಟ್ಮೆಂಟ್ ಆಗಲಿ IVF ಟ್ರೀಟ್ಮೆಂಟ್ ಆಗಲಿ ಮಲ್ಟಿಪಲ್ ಟೈಮ್ಸ್ ಮಾಡಿಸಿರೋದ್ರಿಂದ ಆಲ್ರೆಡಿ ಎಕ್ಸಿಸ್ಟಿಂಗ್ ನಂಬರ್ ಆಫ್ ಎಗ್ಸ್ ಏನಿದೆಯೋ ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಇಟ್ ವಿಲ್ ಸ್ಟಿಲ್ ರಿಮೈನ್ ದ ಸೇಮ್. ಡಾಕ್ಟರ್, ಇನ್ನು IVF ಕುರಿತಾಗಿ ಸಾಕಷ್ಟು ಜನಕ್ಕೆ ಕೆಲವೊಂದಷ್ಟು ಮಿತ್ಸ್ ಇವೆ. ಅದು ಎಷ್ಟರ ಮಟ್ಟಿಗೆ ಮಿತ್ಸ್ ಅಥವಾ ಫ್ಯಾಕ್ಟ್ಸ್ ಅಂತ ನೀವು ಕ್ಲಿಯರ್ ಮಾಡಬೇಕು. ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಈಗ IVF ಅಂದ್ರೆ ಕೃತಕವಾಗಿ ನಾವು ಮಾಡ್ತಾ ಇದ್ದೀವಿ ಇದನ್ನ ಅಂತ ಅಂದ್ರೆ ಮಗುವಿನ ಸೆಕ್ಸ್ ಡಿಸೈಡ್ ಮಾಡುವಂತ ಅಧಿಕಾರ ಪೇಷಂಟ್ಸ್ಗೆ ಅಥವಾ ಡಾಕ್ಟರ್ಸ್ಗೆ ಇರಬಹುದಲ್ಲ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಈಗ ಟ್ವಿನ್ ಬೇಬಿ ಒಟ್ಟಿಗೆ ನಾನು 2 ಬೇಬಿನ ಮಾಡ್ಕೊಳ್ಳುವಂತ ಆಯ್ಕೆಗಳು ಇರುತ್ತಾ IVF ಅಲ್ಲಿ ಅಂತ? ಸೊ ಫಸ್ಟ್ ಥಿಂಗ್, ಜೆಂಡರ್ ಸೆಲೆಕ್ಷನ್ ಅನ್ನೋದು ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಕಾಮನ್ ಕ್ವೆಶನ್ ದಟ್ ಎಲ್ಲರೂ ಯಾವಾಗಲೂ ನಮಗೆ ಕೇಳ್ತಾರೆ. ಸೊ ಜೆಂಡರ್ ಸೆಲೆಕ್ಷನ್ ಅನ್ನೋದು ದಟ್ IVF ಅಲ್ಲಿ ಮಾಡ್ಬೋದು, ಬಟ್ ಇಂಡಿಯಾ ಅಲ್ಲಿ ಮಾಡೋದು ಲೀಗಲ್ ಅಲ್ಲ. ಸೊ ಸ್ಪೆಸಿಫಿಕ್ ಆಗಿ ನಮ್ಮ ಕಂಟ್ರಿಯಲ್ಲಿ ಈ ಜೆಂಡರ್ ಐಡೆಂಟಿಫಿಕೇಶನ್ ಅನ್ನೋದು ಈಸ್ ಇಲ್ಲೀಗಲ್. ಸೊ ವಿಚ್ ಇಸ್ ವೈ ಇಟ್ ಇಸ್ ನಾಟ್ ಅಲೌಡ್ ಟು ಕೈಂಡ್ ಆಫ್ ಡೂ ಇನ್ ಅವರ್ ಕಂಟ್ರಿ. ಅದೇ ಕಾರಣಕ್ಕೋಸ್ಕರ ವಿ ಕಾಂಟ್ ಡೂ ಇಟ್. ಸೆಕೆಂಡ್ ಥಿಂಗ್, ವಿತ್ ರೆಸ್ಪೆಕ್ಟ್ ಟು ಟ್ವಿನ್ಸ್ ಅಂತ ಅಂದರೆ ಒಂದ್ಸತಿ ನಾವು ಭ್ರೂಣ ಹಾಕಬೇಕು ಅಂದರೆ 2 to 3 ಎಂಬ್ರಿಯೋಸ್, ಅಂದರೆ ಒಂದು ಭ್ರೂಣ ಒಂದು ಮಗು ಆಗೋದಷ್ಟು ಕೆಪಾಸಿಟಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನಾವು 2 ಇಂದ 3 ಭ್ರೂಣ ಗರ್ಭಕೋಶದೊಳಗಡೆ ಒಂದ್ಸತಿ ಟ್ರಾನ್ಸ್ಫರ್ ಮಾಡ್ಬೋದು. ಸಿಂಗಲ್ ಭ್ರೂಣ ಹಾಕಿದರೆ ಆಬ್ವಿಯಸ್ಲಿ ದಟ್ ಟ್ವಿನ್ಸ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಕೆಲವೊಂದು ಸತಿ ಒಂದೇ ಭ್ರೂಣ ಸ್ಪ್ಲಿಟ್ ಆಗಿ ದಟ್ ಐಡೆಂಟಿಕಲ್ ಟ್ವಿನ್ಸ್ ಆಗಿರೋ ಸಿಚುವೇಶನ್ಸ್ ಇರುತ್ತೆ. ಬಟ್ ಸಿಂಗಲ್ ಭ್ರೂಣ ಹಾಕಿದರೆ ಟ್ವಿನ್ಸ್ ಆಗೋದು ಪ್ರಾಬಬಿಲಿಟಿ ತುಂಬ ಕಡಿಮೆ. 2 ಎಂಬ್ರಿಯೋಸ್ ಆರ್ 3 ಎಂಬ್ರಿಯೋಸ್ ಅಂದರೆ ಕೆಲವೊಂದು ಸತಿ ಎಂಬ್ರಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಏಜ್ ಜಾಸ್ತಿ ಇದೆ, ಮುಂಚೆ ಇಂಪ್ಲಾಂಟೇಷನ್ ಆಗಿಲ್ಲ ಅಂಥವ್ರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಕೆಲವೊಂದು ಸತಿ 2 or 3 ಎಂಬ್ರಿಯೋಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಇಂಥ ಸಿಚುವೇಶನ್ಸಲ್ಲಿ ಟ್ವಿನ್ಸ್ ಆಗಲಿಕ್ಕೆ ಪಾಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಡಾಕ್ಟರ್, ಏನು ಅಂದ್ರೆ ಈಗ ಸಮಾಜದಲ್ಲಿ IVF ಹೋಗ್ತಾ ಇದ್ದಾರೆ ಅಂದ್ರೇನೆ ಅವ್ರಿಗೆ ಒಂದ್ ರೀತಿಯಾಗಿ ನೋಡುತ್ತೆ ಸಮಾಜ. ಈಗಲೂ ಕೂಡ ಅದಿದೆ, ಎಷ್ಟೇ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೂ ಕೂಡ. ಇನ್ನು IVF ಬೇಬಿಗೂ ಕೂಡ ಅಷ್ಟೇ, ಅಂದ್ರೆ IVF ಥ್ರೂ ಬೇಬಿ ಮಾಡ್ಕೊಂಡ್ರೆ ಮಗುವಿನ ಹೆಲ್ತ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಕ್ವಶನ್ಸ್ ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೆಲ್ತ್ಗಂತೂ 100% ವಿ ಕ್ಯಾನ್ ಕೈಂಡ್ ಆಫ್ ಸೇ ದಟ್ ದೇರ್ ವೋಂಟ್ ಬಿ ಎನಿ ಡಿಫ್ರೆನ್ಸ್. ಅಂದರೆ ನ್ಯಾಚುರಲಿ ಕನ್ಸೀವ್ ಆಗಿರೋದು ಮಗುಗೂ IVF ಇಂದ ಕನ್ಸೀವ್ ಆಗಿರೋದು ಮಗುಗೂ ದಟ್ ಯಾವುದೇ ರೀತಿ ಜನರಲ್ ಹೆಲ್ತಲ್ಲಿ ಡಿಫ್ರೆನ್ಸ್ ಅನ್ನೋದು ಇರಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಸ್ಪರ್ಮ್ ಎಗ್ ಕ್ವಾಲಿಟಿ ಹೆಂಗಿದೆಯೋ ದಟ್ ಎಂಬ್ರಿಯೋ ಕ್ವಾಲಿಟಿನೂ ಅದೇ ರೀತಿ ಇರುತ್ತೆ. ಸೊ ದಟ್ ಇಸ್ ವೈ ವಿ ಸೇ ದಟ್ ನಾವು ಹೆಲ್ತ್ ಮಗುದು ಒಳ್ಳೇದು ಮಾಡೋಕ್ಕಾಗಲ್ಲ, ಹಾಗೆ ಅಂತ ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಇಟ್ ವಿಲ್ ಬಿ ದ ಸೇಮ್. ಬಟ್ ಸೊಸೈಟಿ ಪರ್ಸ್ಪೆಕ್ಟಿವ್ ಅನ್ನೋದು ಈಸ್ ವೆರಿ ಡಿಫ್ರೆಂಟ್. ಈಗಲೂ ವಿ ಗೆಟ್ ಅ ಲಾಟ್ ಆಫ್ ಕಪಲ್ಸ್, they don't even inform their parents about the IVF process also. They say that okay, we don't want to kind of inform. They don't disclose very openly that way, because somehow I feel innu society alli that IVF ಗೆ ಹೋಗಿದ್ದಾರೆ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕೆ ಅಂತ ಅಂದರೆ ಏನೋ ಒಂದು ಡೆಫಿಷಿಯನ್ಸಿ ಇದೆ, ಏನೋ ಒಂದು ಡಿಫೆಕ್ಟ್ ಇದೆ, ಅವರು ನ್ಯಾಚುರಲಿ ಮಾಡೋಕ್ಕಾಗಿಲ್ಲ, ಏನೋ ತಪ್ಪಿದೆ, ಅದಕ್ಕೋಸ್ಕರನೇ ದಟ್ ಇವರು ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗಬೇಕಾಯ್ತು ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇದೆ. ಓನ್ಲಿ ಐ ಥಿಂಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೊಂದೇ ಆ ರೀತಿ ಪರ್ಸ್ಪೆಕ್ಟಿವ್ ಇದೆ. ತಕ್ಕಿದ್ದು ಯಾವುದೇ ಕಂಡೀಷನ್ಗೂ ದಟ್ ಆ ಥರ ಸಿಚುವೇಶನ್ ಇಲ್ಲ. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಬಂದಿದೆ, ಅವರು ಹೋಗಿ ಸ್ಟೆಂಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅಂದರೆ ಪಾಪ ಅಂತಾರೆ, ದಟ್ ಅವ್ರು ಸಪೋರ್ಟ್ ಮಾಡ್ತಾರೆ, ದಟ್ ಹೋಗಿ ವಿಸಿಟ್ ಮಾಡ್ತಾರೆ. ಆರ್ ದಟ್ ಯಾರಿಗಾದ್ರೂ ಕ್ಯಾನ್ಸರ್ ಬಂದಿದೆ, ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅವ್ರ ರೀತಿ ಹೆಂಗಾಗುತ್ತೋ ಆ ರೀತಿ ಸಪೋರ್ಟ್ ಮಾಡ್ತಾರೆ. ಬಟ್ ಐ ಥಿಂಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಒಂದಕ್ಕೇನೆ
ಅವರು ಜಡ್ಜ್ ಮಾಡ್ತಾರೆ. ಓ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀರಾ ಕಿದಟ್, ಓ ನೀವು ಯಾಕೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಿತ್ತು, ಆರ್ ನಾವು ನಿಮಗೆ ಟ್ರೀಟ್ಮೆಂಟ್ ನೆಸೆಸಿಟಿ ಇದೆ ಅಂತ ಅವ್ರ ಕಪಲ್ಗೆ ಹೇಳಿದ್ರು ಫ್ಯಾಮಿಲಿ ಕಡೆ ಒಪ್ತಾ ಇಲ್ಲ, ಆರ್ ಕಿದಟ್ ಪೇರೆಂಟ್ಸ್ ಒಪ್ತಾ ಇಲ್ಲ, ಅವ್ರು ಇನ್ನೂ ಸ್ವಲ್ಪ ಹೊತ್ತು ಕಾಯಿರಿ ಅವ್ರು ವೆಯ್ಟ್ ಮಾಡಿರಿ ಅಂತ 5 ವರ್ಷ 10 ವರ್ಷ 15 ವರ್ಷ ಅಷ್ಟು ಟೈಮ್ ಡ್ಯೂರೇಷನ್ ಅನ್ನೋದು ಪಾಸ್ ಔಟ್, ಇಟ್ ಜಸ್ಟ್ ಪಾಸಸ್ ದೆಮ್ ಬೈ. ಸೊ ಕಿದಟ್ ಇವತ್ತೇನೆ ಕಿದಟ್ ಐ ಹ್ಯಾಡ್ 2 ಪೇಷಂಟ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದಾಯಿತು. ಕಿದಟ್ ಇಬ್ರು 1 ವರ್ಷ ಮುಂಚೆ ನೋಡಿರೋದು ನಾವು, 1.5 year ಮುಂಚೆ ನಾವು ನೋಡಿರೋದು. ಆ್ಯಂಡ್ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಇದಾದಮೇಲೆ ಕಿದಟ್ ಸ್ವಲ್ಪ ಏಜ್ ಪ್ಯಾರಾಮೀಟರ್ಸ್ ಎಲ್ಲ ಇಂದ ಇಬ್ರಿಗೂ IVF ಅಡ್ವೈಸ್ ಮಾಡಿದ್ವಿ. ಒನ್ ಕಪಲ್ ದೇ ಅಂಡರ್ವೆಂಟ್ IVF, ಅಂದರೆ IVF ಆವಾಗ ಹೇಳಿದಾಗ್ಲೇ ಅವರು ಮಾಡಿಸ್ಕೊಂಡಿದ್ರು. ಕಿದಟ್ 3 days ಬ್ಯಾಕೆ ಅವ್ರಿಗೆ ಡೆಲಿವರಿ ಆಯಿತು. ಕಿದಟ್ 3 kg ಕಣ್ಪಾಪು ಆಯಿತು, ಚೆನ್ನಾಗಿದ್ದಾರೆ. ಕಿದಟ್ ತಾಯಿನೂ ಚೆನ್ನಾಗಿದ್ದಾರೆ, ಎಲ್ಲ ಹ್ಯಾಪಿ ಇದ್ದಾರೆ. The same couple we had advised, another couple whom we had advised IVF at the same time, they had come back right now. ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ, ಇನ್ನೂ ದೇ ಹ್ಯಾವ್ ನಾಟ್ ಡಿಸೈಡೆಡ್ ದಟ್ ಓಕೆ IVF ಮಾಡಿಸ್ಕೋಬೇಕಾ ಅವ್ರ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾ ಅನ್ನೋದು ಇನ್ನೂ ಡೆಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಸೊ ಈ 1 ವರ್ಷದಲ್ಲಿ ಕಿದಟ್ ಅವ್ರು ಏನು ಅಚೀವ್ ಮಾಡಿದ್ದಾರೆ, ಇವ್ರು ಏನು ಅಚೀವ್ ಮಾಡಿದ್ದಾರೆ ಅಂತ ನಾವು ನೋಡಿದಾಗ ಇಟ್ ಈಸ್ ಜಸ್ಟ್ ಟೈಮ್ ಪಾಸಿಂಗ್ ಬೈ, ದಟ್ಸ್ ಅಬೌಟ್ ಇಟ್. ಸಾಕಷ್ಟು ಜನ ಹೆಣ್ಮಕ್ಳು ಅಂದ್ರೆ ಫರ್ಟಿಲಿಟಿ ಆಗ್ಬೇಕು ಅನ್ನೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾರೆ ಹೊರತು ಈ ಸ್ಟ್ರೆಸ್ ಅಂತದಕ್ಕೆ ಡೈರೆಕ್ಟ್ ಮೆಡಿಕೇಶನ್ಸ್ ತಗೊಳ್ಳೋದಿಲ್ಲ. ಅದರ ಅಗತ್ಯನೂ ಇರುತ್ತಾ ಡಾಕ್ಟರ್? ಅಂದ್ರೆ ಈ ಓವರ್ ಆಲ್ IVF ಪ್ರೊಸೀಜರ್ 100%. ಐ ಥಿಂಕ್ ಸ್ಟ್ರೆಸ್ ಅನ್ನೋದು ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆ್ಯಂಡ್ ನಾನ್ ಟ್ಯಾಂಜಿಬಲ್ ಫ್ಯಾಕ್ಟರ್. ಅಂದರೆ ನಾವು ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ. BP ಅಂತ ಅಂದರೆ ಮೆಷರ್ ಮಾಡ್ಬೋದು, ಶುಗರ್ ಅಂತ ಅಂದರೆ ಮೆಷರ್ ಮಾಡ್ಬೋದು, ಕಿದಟ್ ಥೈರಾಯ್ಡ್ ಮೆಷರ್ ಮಾಡ್ಬೋದು. ಬಟ್ ಒನ್ ಪರ್ಸನ್ ಎಷ್ಟು ಸ್ಟ್ರೆಸ್ ಅಂಡರ್ಗೋ ಆಗ್ತಾ ಇದ್ದಾರೆ, ಅವ್ರು ನೈಟ್ ಮಲ್ಕೊಳ್ಳೋಕೆ ಮುಂಚೆ ಎಷ್ಟು ಟೈಮು ಕಿದಟ್ ಈ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಕಿದಟ್ ಎಷ್ಟು ಟೈಮ್ ಯೋಚನೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಹತ್ರ ಕೇಳಿಸ್ಕೋಬೇಕಾಗ್ತಾ ಇದೆ, ಅದಕ್ಕೆ ಅವರು ಮೈಂಡ್ ಹೆಂಗೆ ರೆಸ್ಪಾಂಡ್ ಆಗ್ತಾ ಇದೆ ಅನ್ನೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಅಸೆಸ್ ಆ್ಯಂಡ್ ಎವ್ಯಾಲ್ಯುಯೇಟ್. ಆ್ಯಂಡ್ ಅಷ್ಟು ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಇದ್ದಾಗ ಬಾಡಿಯಲ್ಲಿ ಡೆಫಿನೆಟ್ಲಿ ನೆಗೆಟಿವ್ ಹಾರ್ಮೋನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾವೆಲ್ಲರಿಗೂ ಇದೇ ಹೇಳ್ತೀವಿ ಕಿದಟ್ ಪ್ರೆಗ್ನೆನ್ಸಿ ಬರಲಿಕ್ಕೆ ಇಷ್ಟೇ ಮೆಡಿಕೇಶನ್ಸ್ ಇದೆ, ಆ ಮೆಡಿಕೇಶನ್ಸೇನೇ ಕೊಡೋಕ್ಕಾಗತ್ತೆ. ನಾವು ಅದಕ್ಕೆ ನಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದು ಈಸ್ ಡಿಪೆಂಡೆಂಟ್ ಕಂಪ್ಲೀಟ್ಲಿ ಆನ್ ಅವರ್ ಬಾಡಿ ಪ್ಯಾಟರ್ನ್. ಪ್ರಿಸೈಸ್ಲಿ ಈ ಕಾರಣಕ್ಕೋಸ್ಕರನೇ ತುಂಬ ಜನಕ್ಕೆ ಫಸ್ಟ್ ಮಗು IVF ಬೇಕಾಗಿರೋದು. ಅಂದರೆ ಫಸ್ಟ್ ಮಗು ಆಗಲಿಕ್ಕೆ ಯಾರಾದರೂ IVF ತೊಗೊಂಡು ಟ್ರೀಟ್ಮೆಂಟ್ ಆದ್ರೇ ಪ್ರೆಗ್ನೆನ್ಸಿ ಆಗಿರೋದವರು ತುಂಬ ಸತಿ ಕಿದಟ್ 2ನೇ ಮಗುಗೆ ನ್ಯಾಚುರಲಿ ಪ್ರೆಗ್ನೆಂಟ್ ಆಗ್ತಾರೆ. ಯಾಕೆ ಅಂತ ಅಂದರೆ ಕಿದಟ್ ಆ ಟೈಮಲ್ಲಿ ಅವ್ರಿಗೆ ಅಷ್ಟು ಸ್ಟ್ರೆಸ್ ಇಲ್ಲ, ಅಷ್ಟು ಪ್ರೆಷರ್ ಇಲ್ಲ, ಕಿದಟ್ ಓಕೆ ಮಗು ಆಗಲೇಬೇಕು ಅನ್ನೋದು ಸ್ಟ್ರೆಸ್ಸಲ್ಲಿರಲ್ಲ. ಸೊ ಹಾಗಾಗಿ ಕಿದಟ್ ಬಾಡಿ ಆಟೋಮ್ಯಾಟಿಕ್ ಆಗಿ ಕರೆಕ್ಷನ್ ಆಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಚಾನ್ಸಸ್ ಅನ್ನೋದು ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕರೆಂಟ್ ಜನ್ರೇಷನಲ್ಲಿ ಕಿದಟ್ ನಮಗೆ ವರ್ಕ್ ರಿಲೇಟೆಡ್ ಪ್ರೆಷರ್ ಆಗಲಿ ಆರ್ ಕಿದಟ್ ಕಮ್ಯೂಟಿಂಗ್, ಬ್ಯಾಂಗ್ಳೂರ್ ಇದರಲ್ಲಿ ಕಿದಟ್ ಆಫೀಸಿಂದ ಕಿದಟ್ ಮನೆಗೆ ಹೋಗೋದು, ಮನೆಯಿಂದ ಆಫೀಸ್ಗೆ ಬರೋದು, ಕಿದಟ್ ಈ ಕಮ್ಯೂಟಿಂಗ್ ಪ್ರೆಷರ್ ಆಗಲಿ, ನೈಟ್ ಶಿಫ್ಟ್ಸ್ ಕಿದಟ್ ಇರ್ರೆಗ್ಯುಲರ್ ಶಿಫ್ಟ್, ಈ ತಿಂಗಳು ನೈಟ್ ಶಿಫ್ಟ್ ಇದೆ, ನೆಕ್ಸ್ಟ್ ಮಂತು ಡೇ ಶಿಫ್ಟ್ ಇದೆ, ನೆಕ್ಸ್ಟ್ ಮಂತು ಆಫ್ಟರ್ನೂನ್ ಶಿಫ್ಟ್ ಇದೆ, ಈ ಥರ ಶಿಫ್ಟಲ್ಲಿ ವರ್ಕ್ ಆಗಿರೋದು ಕಲ್ಚರು. ಆಲ್ ಆಫ್ ದಿಸ್ ಆ್ಯಂಡ್ ಆಫ್ಕೋರ್ಸ್ ಈಗ ರೈಟ್ ನೋ ಜಾಬ್ ಸೆಕ್ಯೂರಿಟಿ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಅನ್ನೋದು ವಿಲ್ ಎಫೆಕ್ಟ್ ದ ಪರ್ಸನ್ಸ್ ಮೈಂಡ್ ಫ್ರೇಮ್. ಆ್ಯಂಡ್ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಕಿದಟ್ ಎಲ್ಲ ಕಡೆಯಿಂದ ಕಿದಟ್ ನಮಗೊಂದು 100 ಡಿಫ್ರೆಂಟ್ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ. ಕಿದಟ್ ಕೆಲವ್ರಿಗೆ ಕಿದಟ್ ಈ ಆಯಿಂಟ್ಮೆಂಟ್ ಹಚ್ಕೊಳ್ಳಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಈ ಪ್ಲಾಂಟ್ ತಿನ್ನಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಈ ಸೀಡ್ಸ್ ತಿನ್ನಿ ಅಂತ ಹೇಳ್ತಾರೆ. ಸೊ ಮಲ್ಟಿಪಲ್ ಇನ್ಫಾರ್ಮೇಷನ್, ಐ ಫೀಲ್ ಕಿದಟ್ ಇಟ್ಸ್ ಅನ್ ಇನ್ಫಾರ್ಮೇಷನ್ ಓವರ್ಲೋಡ್ ದಟ್ ಈಸ್ ದೇರ್. ಒಬ್ಬರಿಗೆ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗಿದೆ ಅಂತ ಅದೇ ಟ್ರೀಟ್ಮೆಂಟ್ ನಮಗೂ ವರ್ಕ್ ಆಗುತ್ತೆ ಅಂತ ಇಲ್ಲ. ವಿಚ್ ಈಸ್ ವೈ ಕಿದಟ್ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಕಿದಟ್ ನಿಮ್ಮ ಏಜ್ಗೆ ನಿಮ್ಮ ಬಾಡಿ ಪ್ಯಾಟರ್ನ್ ಪ್ರಕಾರ ಆ ಪರ್ಟಿಕ್ಯುಲರ್ ಟೈಮ್ಗೆ ನಿಮ್ಗೆ ಏನು ಯೂಸ್ ಆಗುತ್ತೆ ಅನ್ನೋದು ಓನ್ಲಿ ಯೋರ್ ಡಾಕ್ಟರ್ ವಿಲ್ ಬಿ ಏಬಲ್ ಟು ಕೈಂಡ್ ಆಫ್ ಡಿಸೈಡ್ ಆ್ಯಂಡ್ ಟೆಲ್ ಯು. ಸೊ ಕಂಟಿನ್ಯೂಯಿಂಗ್ ದ ಟ್ರೀಟ್ಮೆಂಟ್ ಆ್ಯಂಡ್ ಮೇಕಿಂಗ್ ಶೋರ್ ದಟ್ ನಾವು ಒಂದು ಪಾತಲ್ಲಿ ಇದ್ದೀವಿ ಅನ್ನೋದು ದಟ್ ಈಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ಅಂದರೆ ಇನ್ಫರ್ಟಿಲಿಟಿ ಆಟೋಮೆಟಿಕಲಿ ರಿವರ್ಸ್ ಆಗುತ್ತಾ? ಎಸ್ ಡೆಫಿನೆಟ್ಲಿ ಕಿದಟ್ ಇಟ್ಸ್ ಅಬೌಟ್ ಆಬ್ವಿಯಸ್ಲಿ ಕಿದಟ್ ನಿಮ್ಗೆ ಆಲ್ರೆಡಿ ಒಂದು ಫೈಬ್ರಾಯ್ಡ್ ಬಂದ್ಬಿಟ್ಟಿದ್ರೆ ನೀವು ವೆಯ್ಟ್ ಲಾಸ್ ಆಗಿರೋದ್ರಿಂದ ಅಥವಾ ಕಿದಟ್ ಬೆಟರ್ ಸ್ಲೀಪ್ ಪ್ಯಾಟರ್ನ್ ಮಾಡಿರೋದ್ರಿಂದ ಆ ಫೈಬ್ರಾಯ್ಡ್ ಕರಗೋಗಲ್ಲ. ಬಟ್ ಡೆಫಿನೆಟ್ಲಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆಯೋ ಇದು ಕರೆಕ್ಟ್ ಆಗುತ್ತೆ.
ಬಿಕಾಸ್ ಆಫ್ ವಿಚ್ ದಟ್ ಓವಲೇಷನ್ ಬೆಟರ್ ಆಗುತ್ತೆ, ದಟ್ ಸ್ಪರ್ಮ್ ಮೆನ್ನಲ್ಲಿ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ವಿಮೆನಲ್ಲಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ದಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಪಾಸಿಟಿವ್ ಚೇಂಜ್. ಬಟ್ ಅದು ಕನ್ಸಿಸ್ಟೆಂಟ್ ಆಗಿ ಆಗಬೇಕು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಬೇಕು. ದಟ್ ಈಸ್ ಲೈಕ್ 3 to 6 months ಅನ್ನೋದು ಈಸ್ ಅ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಫಾರ್ ಅಸ್ ಟು ಸಿ ದಟ್ ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ ನಮಗೆ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಡೆಫಿನೆಟ್ ಆಗಿ ಇಟ್ ಟೇಕ್ಸ್ ಅಟ್ ಲೀಸ್ಟ್ 3 to 6 months ಟೈಮ್. IVF ಫೇಲ್ಯೂರ್ ಚಾನ್ಸಸ್ನ ಕಡಿಮೆ ಮಾಡ್ಬೇಕಂತಂದ್ರೆ ಪೇಷಂಟ್ಸ್ ಏನ್ ಮಾಡ್ಬೋದು, ಅಥವಾ ಅವರ ಡಯಟ್ ಯಾವ ರೀತಿ ಆಗಿರಬಹುದು ಅಂತೆಲ್ಲ? ಅಗೇನ್ ಸ್ಟ್ರೆಸ್. ಓಕೆ, ದಟ್ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು IVF ಆದಮೇಲೆ ಅನ್ನೋದು ಈಸ್ ಅ ಮಿತ್. ಆರ್ ದಟ್ ಕೆಲಸ ಬಿಡಬೇಕು IVF ಆದಮೇಲೆ ಅನ್ನೋದು ಈಸ್ ಅ ಮಿತ್. ತುಂಬ ಜನ ಪೇಷಂಟ್ಸ್ ನಮಗೆ 9 ತಿಂಗಳ ತನಕ ವರ್ಕ್ ಕಂಟಿನ್ಯೂ ಮಾಡ್ತಾರೆ. ತುಂಬ ಜನ ಪೇಷಂಟ್ಸು ದಟ್ IVF ಆದಮೇಲೆನೂ ನಾರ್ಮಲ್ ಡೆಲಿವರಿನೂ ಮಾಡಿಸ್ಕೊಂಡಿದ್ದಾರೆ. ಸೊ ದಟ್ IVF ಇನ್ ಇಟ್ ಸೆಲ್ಫ್ ನಮಗೆ ಏನಾದರೂ ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಅಂತ ಇರಲ್ಲ. ಬಟ್ ಸ್ಟ್ರೆಸ್ ಪ್ಯಾರಾಮೀಟರ್ ದಟ್ ನಾವು ಡೈಟಲ್ಲಾಗಲಿ ಓಕೆ ಇಷ್ಟು ಮನಿ ಖರ್ಚು ಮಾಡಿದ್ವಿ, ಇಷ್ಟು ಜಾಸ್ತಿ ಇಂಜೆಕ್ಷನ್ಸ್ ತೊಗೊಳ್ತಾ ಇದ್ವಿ, ಇಷ್ಟು ಕಷ್ಟಪಡ್ತಾ ಇದ್ವಿ, ಇದೆಲ್ಲ ಆದಮೇಲೆನೂ ಭ್ರೂಣ ಕಚ್ಕೊಂಡಿಲ್ಲ ಆರ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿಲ್ಲ ಅಂತ ಅಂದರೆ ಏನಾಗುತ್ತೆ, ಆ ಸ್ಟ್ರೆಸ್ ಅನ್ನೋದೇನೆ is a very very negative this thing. So that's the first thing that we tell all our patients, that ಆದಷ್ಟು try and be in a positive state of mind. Everyone will have a body pattern and ಎಲ್ಲರಿಗೂ ದಟ್ ಒಂದು ಸ್ಪೆಕ್ಟ್ರಮ್ ಆರ್ ಟೈಮಿಂಗ್ ಇರುತ್ತೆ. ಕೆಲವರಿಗೆ ಒಂದೇ ಸೈಕಲಲ್ಲಿ ಆಗ್ಬೋದು, ಕೆಲವರಿಗೆ 2 cycles ತೊಗೋಬೋದು, ಕೆಲವರಿಗೆ 3 cycles ತೊಗೋಬೋದು. ಬಟ್ ಯು ಹ್ಯಾವ್ ಟು ಬಿ ಪೇಷಂಟ್, ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಎಂಬ್ರಿಯೋಸ್ ಇದ್ದರೆ ಡೆಫಿನೆಟ್ ಆಗಿ ದಟ್ ಸಬ್ಸಿಕ್ವೆಂಟ್ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಫೀನಿಕ್ಸ್ ವುಮೆನ್ ಅಂಡ್ ಕಾರ್ಡಿಯಾಕ್ ಸೆಂಟರ್, ನಂಬರ್ 40, 8ನೇ ಮುಖ್ಯ ರಸ್ತೆ, KSRTC ಲೇಔಟ್, 2ನೇ ಹಂತ, JP ನಗರ, ಬೆಂಗಳೂರು, ಕರ್ನಾಟಕ 560078. ದೂರವಾಣಿ ಸಂಖ್ಯೆ 9869191887. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.